ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ತುಂಬ ಜವಾಬ್ದಾರಿಯುತವಾದಂತಹ ಕೆಲಸಗಳು ಹೆಚ್ಚಾಗಿ ಒತ್ತಡವನ್ನು ತರುತ್ತೆ. ಅಗತ್ಯವಾಗಿ ಮಾಡಿ ಪೂರೈಸಲೇಬೇಕಾದಂತಹ ಕೆಲವು ಕೆಲಸಗಳು ನಿಮ್ಮ ಎದುರಿನಲ್ಲಿರ್ತಕ್ಕಂಥದ್ದು. ರಹಸ್ಯವಾಗಿಟ್ಟಿದ್ದಂತಹ ವಿಷಯಗಳಿಂದ ನಷ್ಟವಾಗುತ್ತೆ. ಯಾವುದೋ ಒಂದು ವಿಶೇಷವಾದಂತಹ ವಿಷಯವನ್ನು ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಗೌಪ್ಯವಾಗಿಟ್ಟಿದ್ದು, ಅದರಿಂದ ಆಗಬೇಕಾದಂತಹ ಅನುಕೂಲಗಳ ವಾಯಿದೆ ಮುಗಿದು ನಷ್ಟವನ್ನು ಅನುಭವಿಸ್ತೀರಿ ಅನ್ನುವಂಥದ್ದು. ಯಾವಾಗ ಆ ಸಮಯ ಕಳೆದು ಹೋಗುತ್ತೆ, ಅದರಿಂದ ಬರಬೇಕಾದಂತಹ ಲಾಭವಾಗಲಿ ಅನುಕೂಲವಾಗಲಿ ನಿಮಗೆ ಸಿಕ್ಕದೇ ಇರತಕ್ಕಂಥದ್ದು. ಆ ರೀತಿಯ ಗೌಪ್ಯವಾದಂತಹ ವಿಷಯಗಳಿದ್ದಾಗ ಪುನಃ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇರಬೇಕಾದಂಥದ್ದು ನಿಮ್ಮ ಜವಾಬ್ದಾರಿಯಾಗಿತ್ತು. ಮರವಿನ ಕಾರಣವೋ ಅಥವಾ ಅದು ಜ್ಞಾಪಕಕ್ಕೆ ಬಾರದೆ ಈ ರೀತಿಯ ನಷ್ಟವನ್ನು ನೀವು ಹೊಂದಬೇಕಾದಂಥದ್ದು. ಷೇರು ಮಾರುಕಟ್ಟೆಯ ವ್ಯವಹಾರದಲ್ಲಿ ಗಣನೀಯವಾದಂತಹ ನಷ್ಟ ಆಗ್ತಕ್ಕಂಥದ್ದು. ಅದನ್ನು ಗಮನಿಸ್ಕೊಳ್ಬೇಕು. ಪ್ರತಿನಿತ್ಯವೂ ಕೂಡ ಆ ವ್ಯವಹಾರದಲ್ಲಿ ನಿಮ್ಮ ಆಸಕ್ತಿಯೋ ಅಥವಾ ನಿಮ್ಮ ಗಮನವೋ ಹೆಚ್ಚಿನದಾಗಿ ಇರಬೇಕಾದಂಥದ್ದಿತ್ತು. ಆದರೆ ಅದು ನಿಮ್ಮ ಅದೃಷ್ಟದ ಕಾರಣ, ಗ್ರಹಗತಿಯ ಕಾರಣ ನಷ್ಟಕ್ಕೆ ಕಾರಣ ಅಂತ ಹೇಳಬಹುದು. ಅನಾರೋಗ್ಯ ಪೀಡಿತರು ಬಹಳ ದಿವಸಗಳಿಂದ ಯಾವುದಾದ್ರೂ ಕಾಯಿಲೆಯಿಂದ ನರಳುತ್ತಾ ಇದ್ದರೆ ಸ್ವಲ್ಪ ಮಟ್ಟಿಗೇನೋ ಗುಣಮುಖವಾಗ್ತಕ್ಕಂತಹ ಸೂಚನೆಗಳು ಕಾಣುತ್ತೆ. ಆ ಒಂದು ಭರವಸೆಯ ಬೆಳಕು ನಿಮ್ಮಲ್ಲಿ ಮೂಡುವಂಥದ್ದಾಗತ್ತೆ. ಕಾರ್ಮಿಕ ವರ್ಗದವರಿಗೆ ಸ್ವಲ್ಪ ಸಂಕಷ್ಟ ಅಂತಕ್ಕಂಥದ್ದು. ಅಲ್ಪ ತೃಪ್ತಿ ಬಂದಿದ್ದರಲ್ಲೇ ಸಿಕ್ಕಿದ್ರಲ್ಲೇ ನಾವು ಸಂತೋಷವನ್ನು ಪಟ್ಕೊಳ್ಬೇಕು ಅನ್ನುವಂಥದ್ದಾಗತ್ತೆ. ಪ್ರೇಮಿಗಳಿಗೆ ಅನುಕೂಲಕರವಾದಂತಹ ದಿವಸ ಇದು. ನಿಮ್ಮ ಪ್ರೇಮ ವಿಚಾರವನ್ನು ಮನೆಯಲ್ಲಾಗಲಿ ಸ್ನೇಹಿತರ ಜೊತೆಯಲ್ಲಾಗಲಿ ಹೇಳ್ಕೊಳ್ಳೋದಕ್ಕೆ ಅಥವಾ ಸಲಹೆಗಳನ್ನು ಪಡ್ಕೊಳ್ಳೋದಕ್ಕೆ ಸೂಕ್ತವಾದಂತಹ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ಈ ದಿವಸ ಒಳ್ಳೆಯ ಕಾಲ ಅಂತ ಹೇಳಬೇಕು. ಕುಬೇರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅನುಕೂಲ ಇರತಕ್ಕಂಥವರು ಬಿಳಿ ಹೂವುಗಳಿಂದ ಕುಬೇರನನ್ನು ಅರ್ಚನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ನಿಮ್ಮ ಕಲ್ಪನೆಗಳು ಒಂದಷ್ಟು ನಿರಾಸೆಗೆ ಕಾರಣವಾಗುತ್ತೆ. ಅವೆಲ್ಲವೂ ಕೂಡ ವಿಫಲವಾಗಬಹುದು. ಆದರೆ ಅದೇ ಕೊನೆ ಅಲ್ಲ. ಬೇಸರವನ್ನು ಪಟ್ಟುಕೊಂಡು ನಾನು ಇನ್ಯಾವುದನ್ನೂ ಕೂಡ ಮಾಡೋದಿಲ್ಲ, ಇನ್ಯಾವುದಕ್ಕೂ ಯೋಚನೆಯನ್ನು ಮಾಡೋದಿಲ್ಲ ಅನ್ನುವಂತಹ ಒಂದು ಕೆಟ್ಟ ನಿರ್ಧಾರಗಳು ಬೇಡ ಅಂತ ಅರ್ಥ. ಒಳ್ಳೆಯ ಸಮಯವನ್ನು ಹುಡುಕ್ತಾ ಇದ್ದಂಥವರಿಗೆ ಇವತ್ತು ನಿರಾಸೆ ಆಗುತ್ತೆ. ಇವತ್ತೇನೋ ಒಳ್ಳೆಯದಾಗಬಹುದು ಅನ್ನುವಂತಹ ಭಾವನೆಯಲ್ಲಿದ್ದವರಿಗೆ ಅಷ್ಟೊಂದು ಮನಸ್ಸಿಗೆ ಹಿತವಾಗ್ತಕ್ಕಂತಹ ವಾತಾವರಣಗಳು ಇರೋದಿಲ್ಲ. ಆಗ ಮನಸ್ಸಿಗೆ ಸ್ವಲ್ಪ ಬೇಸರವಾಗ್ತಕ್ಕಂಥದ್ದು. ವ್ಯವಹಾರದಲ್ಲಿ ಅನುಕೂಲ ಇದೆ. ಯಾವ ವ್ಯವಹಾರವನ್ನು ನೀವು ಮಾಡ್ತಾ ಇದ್ದೀರಿ ಅದರಲ್ಲಿ ನಿಮಗೆ ಆರ್ಥಿಕವಾಗಿಯೋ ಅಥವಾ ಸಾಮಾಜಿಕವಾಗಿಯೋ ಒಂದಷ್ಟು ಪುಷ್ಟಿ ಬಲ ಸಿಕ್ಕುವಂತಹದ್ದಾಗತ್ತೆ. ಸಾಯಂಕಾಲದ ಹೊತ್ತಿಗೆ ಏನೋ ಸ್ವಲ್ಪ ಬೇಸರವಾಗ್ತಕ್ಕಂತಹ ಸಂಗತಿಗಳು ಹೆಚ್ಚಾಗುವಂಥದ್ದಿದೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಇಲ್ಲದೇ ಇರತಕ್ಕಂಥದ್ದು. ಅಂದರೆ ಓದನ್ನು ಬಿಟ್ಟು ಬೇರೆ ಚಟುವಟಿಕೆಗಳಲ್ಲಿ ಭಾಗಿಗಳಾಗ್ತಕ್ಕಂಥದ್ದು, ಬೇರೆ ವಿಚಾರಗಳಲ್ಲಿ ಹೆಚ್ಚು ಗಮನವನ್ನು ಕೊಡ್ತಕ್ಕಂಥದ್ದು. ಲಾಭದ ದಿನ ಆದರೂ ಕೂಡ ನೀವು ಚಟುವಟಿಕೆಯಿಂದ ಇರಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ ಅನ್ನುವಂಥದ್ದು. ಈ ಎಲ್ಲ ದೃಷ್ಟಿಯಿಂದ ಗಮನಿಸಿದಾಗ ವಿದ್ಯಾರ್ಥಿಗಳು ವಿಶೇಷವಾಗಿ ಪಾರಿಜಾತ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ಈ ದಿವಸ ವೈವಾಹಿಕ ವಿಚಾರದಲ್ಲಿ ಅಥವಾ ಕೌಟುಂಬಿಕವಾಗಿ ಸಂಸಾರದಲ್ಲಿ ಸ್ವಲ್ಪ ಅಸಮಾಧಾನ ಅಂತಕ್ಕಂಥದ್ದು, ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದಿದೆ. ಧೈರ್ಯದಿಂದ ಉತ್ತಮವಾದಂತಹ ರೀತಿಯಿಂದ ನಡವಳಿಕೆಯಿಂದ ಮಾತಿನಿಂದ ಅದನ್ನೆಲ್ಲ ಎದುರಿಸಬೇಕಾದಂಥದ್ದು. ಒಂಟಿಯಾಗಿರ್ತಕ್ಕಂಥವ್ರಿಗೆ, ಒಬ್ಬರೇ ಇರತಕ್ಕಂಥವ್ರಿಗೆ ಜನಬಲ ಇದೆ ಅನ್ನುವಂತಹ ಒಂದು ಸಮಾಧಾನ ಈ ದಿವಸ ನಿಮಗೆ ತೃಪ್ತಿಯನ್ನು ಕೊಡುತ್ತೆ. ಆದರೆ ಜನರನ್ನು ನಾವು ಯಾವ ರೀತಿ ಗೌರವಿಸಬೇಕು ಅನ್ನುವಂಥದ್ದು ಕೂಡ ಅಲ್ಲಿ ಮುಖ್ಯವಾಗುತ್ತೆ. ಕೆಲಸದ ಜಾಗದಲ್ಲಿ ಒಂದು ಸ್ವಲ್ಪ ವೈಮನಸ್ಯ ಬರಬಹುದು, ಮಾತಿಗೆ ಮಾತುಗಳು ಬರಬಹುದು, ಒಬ್ಬರು ಹೇಳಿದ್ದನ್ನು ಮತ್ತೊಬ್ಬರು ಒಪ್ಪದೇ ಇರಬಹುದು. ಹೀಗೆಲ್ಲ ಒಂದಷ್ಟು ವ್ಯತ್ಯಾಸಗಳನ್ನು ಕಾಣಲಿಕ್ಕೆ ಅವಕಾಶಗಳಾಗತ್ತೆ. ಮನಸ್ಸು ಪ್ರಶಾಂತವಾಗಿದ್ದಾಗ ನಮಗೆ ಯಾವುದೋ ಒಂದು ಶುಭ ಸುದ್ದಿಯನ್ನು ಕೇಳ್ತೀನಿ ಅಂತಕ್ಕಂತಹ ಅನುಭವ ಅಥವಾ ಆ ಒಂದು ಭರವಸೆ ನಿಮ್ಮಲ್ಲಿ ಗಟ್ಟಿಯಾಗುವಂಥದ್ದಾಗುತ್ತೆ. ಯಾವುದೇ ರೀತಿಯ ಒಪ್ಪಂದಗಳನ್ನು ಮಾಡಿಕೊಳ್ಬೇಡಿ. ಅದು ವ್ಯಾವಹಾರಿಕವಾಗಲಿ ಅಥವಾ ಉದ್ಯೋಗಿಕವಾಗಲಿ
ಅಥವಾ ಬೇರೆ ಎಲ್ಲೇ ಆಗಲಿ ಯಾವ ಒಪ್ಪಂದವೂ ಕೂಡ ಬೇಡ ಅಂತ ಹೇಳಬೇಕು. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿರುತ್ತೆ, ಅದನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕು. ಅರಳಿ ಮರಕ್ಕೆ 12 ಪ್ರದಕ್ಷಿಣೆಗಳನ್ನು ಹಾಕಿ ನಿಮ್ಮಲ್ಲಿರ್ತಕ್ಕಂತಹ ಋಣಾತ್ಮಕವಾದಂತಹ ವಿಚಾರಗಳೆಲ್ಲ ದೂರವಾಗಲಿ, ಧನಾತ್ಮಕವಾದಂತಹ ಒಂದು ಯೋಚನೆ, ಆ ರೀತಿಯ ಶುಭ ಫಲ ನಿಮಗೆ ಸಿಕ್ಕಲಿ. ಶುಭವಾಗಿ. ಕರ್ಕಾಟಕ ರಾಶಿ, ಭಯದಿಂದ ಹೊರಗಡೆ ಬಂದು ಎಲ್ಲವನ್ನ ಸಾಧನೆ ಮಾಡಬೇಕು, ಎಲ್ಲವನ್ನ ತೋರಿಸ್ಬೇಕು ಅನ್ನುವಂಥದ್ದು ನಿಮಗೆ ಮನಸ್ಸಿಗೆ ಬರಬೇಕು. ನಾನು ಯಾವುದೋ ಒಂದು ಕೆಲಸಕ್ಕೆ ಮುಂದಾಗ್ಬಿಟ್ರೆ ನನಗೆಲ್ಲಾದರೂ ನಷ್ಟ ಆದರೆ, ಕಷ್ಟ ಆದರೆ, ಅಥವಾ ನನ್ನ ಜೊತೆಗೆ ಯಾರಿದ್ದಾರೆ, ಈ ರೀತಿಯ ಭಯ ಆತಂಕಗಳಿದ್ದಾಗ ಯಾವ ಕೆಲಸವನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ದಿನ ಕಳೆದಂತೆ, ಸಮಯ ಕಳೆದಂತೆ ನಿಮಗೆ ಹಿನ್ನಡೆಗೆ ಅದು ಕಾರಣವಾಗತ್ತೆ. ಕಳೆದು ಹೋದಂತಹ ಸಮಯ ಮತ್ತೆ ಬರುವುದಿಲ್ಲ. ಧೈರ್ಯಂ ಸರ್ವತ್ರ ಸಾಧನಂ ಅನ್ನುವಂತಹ ಮಾತನ್ನು ಮನಸ್ಸಿನಲ್ಲಿ ನೀವು ಇಟ್ಟುಕೊಂಡು ಕಾರ್ಯಪ್ರವೃತ್ತರಾಗಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ದೈಹಿಕವಾಗಿ ಏನೋ ಒಂದು ರೀತಿಯ ಸಮಾಧಾನ ಇರೋದಿಲ್ಲ, ಏನೋ ಒಂದು ರೀತಿಯ ಜಾಡ್ಯ, ಆಲಸ್ಯ, ಯಾವ ಕೆಲಸಕ್ಕೂ ಕೂಡ ಮುಂದಾಗೋದಕ್ಕೆ ಅವಕಾಶಗಳು ಇಲ್ವೇನೋ ಅನ್ನುವ ರೀತಿಯಲ್ಲಿ ಆಗತ್ತೆ. ಆದರೆ ಅದು ಯಾವುದೂ ಕೂಡ ನಿಮಗೆ ಅಡ್ಡಿ ಅಲ್ಲ. ನೀವೇ ಅದೆಲ್ಲವನ್ನು ಸರಿಪಡಿಸಿಕೊಂಡು ಮುಂದೆ ಬರಬೇಕಾದಂಥದ್ದು. ವಿರೋಧಿಗಳು ನಿಮ್ಮ ಕೆಲಸವನ್ನು ಹಾಳು ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಬುದ್ಧಿವಂತಿಕೆಯಿಂದ ಕೆಲಸಗಳನ್ನು ಅಲ್ಲಿ ಪೂರೈಸಬೇಕೇ ಹೊರತು ಯಾವುದೋ ಅನುಮಾನಕ್ಕೋ ಅಥವಾ ಇನ್ಯಾವುದೋ ಒತ್ತಡಕ್ಕೋ ಅವಕಾಶಗಳು ಬೇಡ ಅಂತ ಅರ್ಥ. ವ್ಯಾವಹಾರಿಕದಂತಹ ವಿಚಾರದಲ್ಲಿ ನಿರೀಕ್ಷಿತವಾದಂತಹ ಲಾಭ ಕಡಿಮೆ ಇರಬಹುದು, ಆದರೆ ನಿಮ್ಮ ಪ್ರಯತ್ನ ಹೆಚ್ಚಾದಷ್ಟು ಲಾಭಕ್ಕೂ ಅವಕಾಶಗಳು ಆಗತ್ತೆ ಅನ್ನುವಂಥದ್ದು. ವಿದ್ಯಾರ್ಥಿಗಳು ಭವಿಷ್ಯದ ಬಗ್ಗೆ, ಮುಂದಿನ ವಿದ್ಯಾಭ್ಯಾಸದ ಬಗ್ಗೆ, ಹೆಚ್ಚಿನ ವಿದ್ಯಾಭ್ಯಾಸದ ಬಗ್ಗೆ ಹೆದರುವಂಥದ್ದೇನಿಲ್ಲ, ಹೆದರ್ಕೊಳ್ಬೇಕಾದಂಥದ್ದೇನಿಲ್ಲ. ಆದರೆ ನಿಮ್ಮ ಪರಿಶ್ರಮ ಅದಕ್ಕೆಲ್ಲವುದಕ್ಕೂ ಬುನಾದಿ ಅನ್ನುವಂಥದ್ದನ್ನು ಗಮನಿಸಬೇಕು. ಕುಟುಂಬದಲ್ಲಿ ಸಾಮರಸ್ಯವನ್ನು ಇಟ್ಟುಕೊಳ್ಳಿ, ಕೋಪ ಮಾಡಿಕೊಳ್ಬೇಡಿ. ಸಣ್ಣ ಪುಟ್ಟ ವಿಚಾರಗಳಿಗೆ ಮಾತುಗಳು, ಜಗಳ ಇತ್ಯಾದಿಗಳು ಬೇಡ ಅಂತ ಅರ್ಥ. ಮೂಲ ದೇವರನ್ನು ಪ್ರಾರ್ಥನೆ ಮಾಡಿ. ನೀವು ಯಾವುದೇ ಇಷ್ಟವಾದಂತಹ ದೇವರುಗಳನ್ನು ಆರಾಧನೆ ಮಾಡಬಹುದು ಕೂಡ. ಆದರೆ ನಿಮ್ಮ ಮೂಲ ದೇವರು ಯಾವುದಿದೆ, ಮನೆ ದೇವರು ಯಾವುದಿದೆ, ಕುಲದೇವರು ಯಾವುದಿದೆ, ಅದನ್ನು ವಿಶೇಷವಾಗಿ ಆರಾಧನೆ ಮಾಡಿ. ಶುಭವಾಗಿ.